ಖಂಡಿತವಾಗಿ 5 ಜನ ಗೆಲ್ತಾರೆ. ಬಿ ಜೆ ಪಿಯಿಂದ ಏನೋ ಉಚ್ಚಾಟನೆಯಾಗಿದ್ದಾರೆ. ಅವರು ಮುಂಚೆಯಿಂದ ನಮ್ಮ ಜೊತೆ ಅಸೋಸಿಯೇಟ್ ಆಗಿ ಕೆಲಸ ಮಾಡ್ತಿದ್ದಾರೆ. ಹೀಗಾಗಿ ಅವರು ನಮ್ಮ ಪಕ್ಷದವರು ಪಾರ್ಟ್. ಅವರಿಗೆ ಹಣ ಕೊಟ್ಟು ಖರೀದಿಸಿದ್ದಾರೆ ಅದು ಇದು ಅನ್ನುವಂಥ ಹೇಳಿಕೆಗಳು ಬಿಜೆಪಿ ಕಡೆಯಿಂದ ಬರ್ತಿದೆ. ಎಲ್ಲಿಲ್ಲ, ಅವ್ರು ಇವತ್ತಿಂದ ಸುಮಾರು 2 ವರ್ಷದಿಂದ ನಮ್ಮ ಜೊತೆ ಇದ್ದಾರೆ. ಇವತ್ತು ಬಂದಿಲ್ಲ ಚುನಾವಣೆಗೋಸ್ಕರ. ಲಾಸ್ಟ್ 2 ಇಯರ್ದಿಂದ ನಮ್ಮ ಪಕ್ಷ ಐಡಿಯಾಲಜಿ ಒಪ್ಕೊಂಡವ್ರು ನಮ್ಮ ಜೊತೆ ಇದ್ದಾರೆ. ಇವತ್ತು ಬಂದಿಲ್ಲ ಅವರು. ಸುಮಾರು 2 ವರ್ಷದಿಂದ ಸುಮಾರು ಕಾರ್ಯಕ್ರಮ ಭಾಗವಹಿಸಿದ್ದಾರೆ. ನಮ್ಮ CLPಯಲ್ಲಿ ಭಾಗವಹಿಸಿದ್ದಾರೆ, ಸುಮಾರು ಕಾರ್ಯಕ್ರಮ ಭಾಗವಹಿಸಿದ್ದಾರೆ. ಹಾಗಾಗಿ ಅದು ಆರೋಪ ಮಾಡೋದ್ರಲ್ಲಿ ಯಾವುದೇ ಸತ್ಯತೆ ಇಲ್ಲ. ಪ್ರಿಯಾಂಕ್ ಖರ್ಗೆ ಅವರು ಹೋಮ್ ಮಿನಿಸ್ಟರ್ ಹೇಳಿಕೆ ಕೊಟ್ಟ ನಂತರದಲ್ಲಿ ಸರ್ ಪದೇ ಪದೇ ಬಿಜೆಪಿ ಕಡೆಯಿಂದ ರಿಯಾಕ್ಷನ್ ಬರ್ತಿದೆ. ಮೋಹನ್ ಭಾಗವತ್ ಹೇಳ್ತಾರೆ, ಈ ರೀತಿಯಾದ ಪೊಲಿಟಿಕಲ್ ಗಿಮಿಕ್ಗಳನ್ನು ನಾವು ಭಾಳಷ್ಟು ನೋಡಿದ್ವಿ 3 ವರ್ಷದಿಂದ, ರಿಜಿಸ್ಟ್ರೇಷನ್ ಮಾಡಿಸುವಂಥ ಅವಶ್ಯಕತೆ ಇಲ್ಲ ಅಂತ. ನೀವು ಅಹಿಂದ ಪರವಾಗಿರುವಂಥವ್ರು ಇದನ್ನು ಹೇಗೆ ನೋಡ್ತೀರಾ? ನೋಡೋಣ, ಅದು ಅವರು ಹ್ಯಾಂಡಲ್ ಮಾಡ್ತಿದ್ದಾರೆ ಹೋಮ್ ಮಿನಿಸ್ಟ್ರು. ಅವ್ರ ಬಹುಶಃ ಹೆಚ್ಚಿನ ಮಾಹಿತಿ ಅವ್ರ ಕಡೆ ಇರ್ಬೋದು. ನಮ್ಮ ಕಡೆ ಅದ್ರ ಬಗ್ಗೆ ಜಾಸ್ತಿ ಮಾಹಿತಿ ಇಲ್ಲ, ಈಗ ಹೇಳಲಿಕ್ಕಾಗಲ್ಲ. ಅವ್ರು ಹ್ಯಾಂಡಲ್ ಮಾಡ್ತಾರೆ. ನೋಡೋಣ, ಪಕ್ಷ ಇದೆ ಅವ್ರ ಹಿಂದೆ, ಹ್ಯಾಂಡಲ್ ಮಾಡ್ತಾರೆ. ಪಕ್ಷ ಅವ್ರ ಹಿಂದೆ ನಿಂತಿದೆಯಾ ಸರ್? ಖಂಡಿತವಾಗಿ ಇದ್ದೇ ಇರ್ತೈತೆ. ಖಂಡಿತವಾಗಿ ಅವ್ರ ಜೊತೆ ಪಕ್ಷ ಇದ್ದೇ ಇರ್ತೈತೆ. ನೋಡೋಣ, ಅವ್ರು ಏನೋ ಕೇಳಿದ್ದಾರೆ, ಅವ್ರು ಏನು ಕೊಡ್ತಾರೆ, ಕಾನೂನಲ್ಲಿ ಏನು ಅವಕಾಶ ಇದೆ, ಕಾದು ನೋಡೋಣ. ಖಂಡಿತವಾಗಿ 5 ಜನ ಗೆಲ್ತಾರೆ. ಬಿ ಜೆ ಪಿಯಿಂದ ಏನೋ ಉಚ್ಚಾಟನೆಯಾಗಿದ್ದಾರೆ. ಅವರು ಮುಂಚೆಯಿಂದ ನಮ್ಮ ಜೊತೆ ಅಸೋಸಿಯೇಟ್ ಆಗಿ ಕೆಲಸ ಮಾಡ್ತಿದ್ದಾರೆ. ಹೀಗಾಗಿ ಅವರು ನಮ್ಮ ಪಕ್ಷದವರು ಪಾರ್ಟ್. ಅವರಿಗೆ ಹಣ ಕೊಟ್ಟು ಖರೀದಿಸಿದ್ದಾರೆ ಅದು ಇದು ಅನ್ನುವಂಥ ಹೇಳಿಕೆಗಳು ಬಿಜೆಪಿ ಕಡೆಯಿಂದ ಬರ್ತಿದೆ. ಎಲ್ಲಿಲ್ಲ, ಅವ್ರು ಇವತ್ತಿಂದ ಸುಮಾರು 2 ವರ್ಷದಿಂದ ನಮ್ಮ ಜೊತೆ ಇದ್ದಾರೆ. ಇವತ್ತು ಬಂದಿಲ್ಲ ಚುನಾವಣೆಗೋಸ್ಕರ. ಲಾಸ್ಟ್ 2 ಇಯರ್ದಿಂದ ನಮ್ಮ ಪಕ್ಷ ಐಡಿಯಾಲಜಿ ಒಪ್ಕೊಂಡವ್ರು ನಮ್ಮ ಜೊತೆ ಇದ್ದಾರೆ. ಇವತ್ತು ಬಂದಿಲ್ಲ ಅವರು. ಸುಮಾರು 2 ವರ್ಷದಿಂದ ಸುಮಾರು ಕಾರ್ಯಕ್ರಮ ಭಾಗವಹಿಸಿದ್ದಾರೆ. ನಮ್ಮ CLPಯಲ್ಲಿ ಭಾಗವಹಿಸಿದ್ದಾರೆ, ಸುಮಾರು ಕಾರ್ಯಕ್ರಮ ಭಾಗವಹಿಸಿದ್ದಾರೆ. ಹಾಗಾಗಿ ಅದು ಆರೋಪ ಮಾಡೋದ್ರಲ್ಲಿ ಯಾವುದೇ ಸತ್ಯತೆ ಇಲ್ಲ. ಪ್ರಿಯಾಂಕ್ ಖರ್ಗೆ ಅವರು ಹೋಮ್ ಮಿನಿಸ್ಟರ್ ಹೇಳಿಕೆ ಕೊಟ್ಟ ನಂತರದಲ್ಲಿ ಸರ್ ಪದೇ ಪದೇ ಬಿಜೆಪಿ ಕಡೆಯಿಂದ ರಿಯಾಕ್ಷನ್ ಬರ್ತಿದೆ. ಮೋಹನ್ ಭಾಗವತ್ ಹೇಳ್ತಾರೆ, ಈ ರೀತಿಯಾದ ಪೊಲಿಟಿಕಲ್ ಗಿಮಿಕ್ಗಳನ್ನು ನಾವು ಭಾಳಷ್ಟು ನೋಡಿದ್ವಿ 3 ವರ್ಷದಿಂದ, ರಿಜಿಸ್ಟ್ರೇಷನ್ ಮಾಡಿಸುವಂಥ ಅವಶ್ಯಕತೆ ಇಲ್ಲ ಅಂತ. ನೀವು ಅಹಿಂದ ಪರವಾಗಿರುವಂಥವ್ರು ಇದನ್ನು ಹೇಗೆ ನೋಡ್ತೀರಾ? ನೋಡೋಣ, ಅದು ಅವರು ಹ್ಯಾಂಡಲ್ ಮಾಡ್ತಿದ್ದಾರೆ ಹೋಮ್ ಮಿನಿಸ್ಟ್ರು. ಅವ್ರ ಬಹುಶಃ ಹೆಚ್ಚಿನ ಮಾಹಿತಿ ಅವ್ರ ಕಡೆ ಇರ್ಬೋದು. ನಮ್ಮ ಕಡೆ ಅದ್ರ ಬಗ್ಗೆ ಜಾಸ್ತಿ ಮಾಹಿತಿ ಇಲ್ಲ, ಈಗ ಹೇಳಲಿಕ್ಕಾಗಲ್ಲ. ಅವ್ರು ಹ್ಯಾಂಡಲ್ ಮಾಡ್ತಾರೆ. ನೋಡೋಣ, ಪಕ್ಷ ಇದೆ ಅವ್ರ ಹಿಂದೆ, ಹ್ಯಾಂಡಲ್ ಮಾಡ್ತಾರೆ. ಪಕ್ಷ ಅವ್ರ ಹಿಂದೆ ನಿಂತಿದೆಯಾ ಸರ್? ಖಂಡಿತವಾಗಿ ಇದ್ದೇ ಇರ್ತೈತೆ. ಖಂಡಿತವಾಗಿ ಅವ್ರ ಜೊತೆ ಪಕ್ಷ ಇದ್ದೇ ಇರ್ತೈತೆ. ನೋಡೋಣ, ಅವ್ರು ಏನೋ ಕೇಳಿದ್ದಾರೆ, ಅವ್ರು ಏನು ಕೊಡ್ತಾರೆ, ಕಾನೂನಲ್ಲಿ ಏನು ಅವಕಾಶ ಇದೆ, ಕಾದು ನೋಡೋಣ. ಓಕೆ, ಥ್ಯಾಂಕ್ ಯು.